ಇದು ಭಾರ ಆದ್ರೆ ಹೆಂಗಿರ್ತಾರೆ? ದುಡ್ಡು ಇಲ್ಲದೆ ಇರೋರಿಗೆ 11A ಬೇಕು. ನಿಮ್ಗೆ ಅದು ಫಸ್ಟ್ ಗೊತ್ತಿರಬೇಕು. 11A ಮೀನ್ಸ್ ಏನಂದ್ರೆ ಅದಕ್ಕೆ ಲೋನ್ ಸಿಗುತ್ತೆ. ಅದು ಲೋನ್ ಸಿಗಬೇಕಾದ್ರೆ KDA ಪರ್ಮಿಷನ್ ಬೇಕು. KDA ಪರ್ಮಿಷನ್ ಇಲ್ಲಂದ್ರೆ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಲೋನ್ ಸಿಗಲ್ಲ. ಮಾಡಿದ್ದಾರೆ ಗೌರ್ಮೆಂಟ್. ಆರಾಮಾಗಿ ಸಿಗ್ತದ್ರಿ. ಯಾರಿಗೂ ₹100 ಲಂಚ ಕೊಡ್ಬೇಡಿ, ಬ್ರೋಕರ್ ಹತ್ರ ಕೊಡ್ಬೇಡಿ, ನನ್ನ ಹತ್ರ ಡೈರೆಕ್ಟ್ ಕೊಡಿ. ಏನ್ ಗೌರ್ಮೆಂಟ್ ಫೀಸ್ ಇದೆ ಅದೇ ಮಾಡಿಸ್ಕೊಡ್ತೀನಿ. ಯಾರಾದ್ರೂ ಬರ್ಬೋದು, ಪಕ್ಷ ಭೇದ ಇಲ್ಲ ಇಲ್ಲಿ. ಬಿಜೆಪಿ ಕಾಂಗ್ರೆಸ್ ಇಲ್ಲ, ಯಾರಾದ್ರೂ ಬರ್ಬೋದು. ನಿಮ್ಮ ಏರಿಯಾದಲ್ಲಿ ನಾನು ಆಗಿದ್ದೀನಿ, ಸಂತೋಷಕ್ಕೆ ಯಾರಾದ್ರೂ ಬರ್ಬೋದು. ಸ್ಪೀಕರ್ ಏನಂದ್ರೆ KDA ಪರ್ಮಿಷನ್ ಆಗಿರಲ್ಲ, KDA ಲೇಔಟ್ ಇರೋದಿಲ್ಲ. ಅದು ಅದಕ್ಕೇನ್ ಮಾಡ್ಬೇಕು ಸರ್? KDA ಪರ್ಮಿಷನ್ ತಗೋಬೇಕು ಸರ್. ಈಗ ಅಕ್ರಮ ಮಾಡ್ತಾರೆ. ಮನೆ ಕಟ್ತೀವಿ ಸರ್, ಅದಕ್ಕೆ ನಮ್ಮ ಮನೆ ಪಕ್ಕದ ಮನೆ ಇದ್ರೆ ಕಟ್ಬೋದ, ದುಡ್ಡು ಇದ್ರೆ ಕಟ್ಬೋದ. ಒಂದು ನಿಮಿಷ ಇಲ್ಲ ಸರ್, ಸೌಂಡ್ ಸಭೆಯಲ್ಲಿ ಏನೇನು ರೆಸಲ್ಯೂಷನ್ ಮಾಡಿದ್ದೀವಿ. ಸಾಮಾನ್ಯ ಸಭೆಯಲ್ಲಿ ಸುಮಾರು 3/4 ಮೆಜಾರಿಟಿಯಿಂದ ಸದಸ್ಯರು ಸೇರಿ ಈ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸದಸ್ಯರಾದ ಗೋಪಾಲ್ ರೆಡ್ಡಿಯವರು ಮತ್ತು KUD ಅಧ್ಯಕ್ಷರು ಅವರು ಬಂದು ಇವತ್ತು ಈ ಸಭೆಗೆ ಅವರು ಸೇರಿಕೊಂಡು KDಯಿಂದ ಏನೇನು ಅನುದಾನ ಕೊಡ್ತೀನಿ ಅಂತ ಹೇಳಿದಾರೋ ಅದೆಲ್ಲ ಅವರು ಮಾಡ್ತಾರೆ ಅಂತ ಹೇಳಿ ನಮ್ಮ ಈ ಸಾಮಾನ್ಯ ಸಭೆಗೆ ಆಗಮಿಸಿರುವ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು PDO ಆಗಲಿ, ಸೆಕ್ರೆಟರಿ ಆಗಲಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಇವತ್ತು ಈ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕುಂದು ಕೊಟ್ಟಿಲ್ಲ ಸಭೆಯನ್ನು ನಡೆಸಿದ್ದೀವಿ. ಸಭೆಯ ತೀರ್ಮಾನ ರೆಸಲ್ಯೂಷನ್ ಮಾಡಿದ್ದೀವಿ. ಸದಸ್ಯರದ್ದು ಏನೇನು ಅವರು ಕೋರಿಕೆಗಳಿತ್ತೋ ಅದನ್ನು ಮುಂದಿನ ಸಭೆ ನಡೆಸೋಕೆ ಮುಂಚೆ ನಾವು ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ. ಏನೇನು ಬೇಡ ಬೇಡಿಕೆ ಏನೆಲ್ಲ ಪೈಪ್ ಲೈನ್ಸ್ದು, ಸ್ಟ್ರೀಟ್ ಲೈಟ್ಸು, ನೀರಿನ ಸಮಸ್ಯೆಗಳಿದೆ ಮತ್ತು ಡೆಂಗು ಫೀವರ್ ಇರೋದ್ರಿಂದ ಅದನ್ನು ಫಾಗಿಂಗ್ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಅದೆಲ್ಲ ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ. ಅದಕ್ಕೆ ಏನಾರ ಸೃಷ್ಟಿ ಮಾಡಿ KDA ಅಧ್ಯಕ್ಷರಿಂದ ಅದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅದು ಯಾರೋ ಪುಣ್ಯಾತ್ಮರು ಹಾಕ್ಸಿದ್ರು. ಈಗಲೂ ನಮ್ಮ BJP ಸದಸ್ಯರು DPಗಳಲ್ಲಿ ಇಟ್ಟಿದ್ದಾರೆ, ಫೇಸ್ಬುಕ್ಗಳು ಇಟ್ಟಿದ್ದಾರೆ. ಆ ಮಹಾನ್ ಭಾವರಿಗೆ ಎಲ್ಲರಿಗೂ ಇವತ್ತು ತೆಗಿಯೋಕೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ದಯವಿಟ್ಟು ಸುರೇಶ್ಗೂ ನಮಗೂ ನಮ್ಮ 21 ಜನ ಸದಸ್ಯರಿಗೂ ಯಾವುದೇ ತಂಟೆ ತಕರಾರಿಲ್ಲ. ಅದು ಇವತ್ತು ನಿರೂಪಣೆ ಮಾಡಿದ್ದೀವಿ. 20 ಜನನೂ ಕಾಂಗ್ರೆಸ್ ಮೆಂಬರ್ಸ್ ಇದ್ದೀವಿ. BJP ಅವ್ರು ಎಷ್ಟು ಜನ ಇದ್ದಾರೆ ನಾವು ಕೌಂಟ್ ಮಾಡಿಲ್ಲ. ನಾವು 21 ಸದಸ್ಯರಲ್ಲಿ 20 ಜನನೂ ಇದ್ದೀವಿ. ಇನ್ನು ಮುಂದೇನೂ ಇರ್ತೀವಿ ಕೂಡ. ಯಾವುದೇ ಕಾರಣಕ್ಕೂ ಈ DK ಹಳ್ಳಿಯಲ್ಲಿ ಕಾಂಗ್ರೆಸ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಆವತ್ತು ನಮ್ಮ ಬಿಸ್ನೆಸ್ಗಳು ನಾವು ಎಲ್ಲ ಒಂಟಿ ಜನ ಇದ್ದೀವಿ. ನೋಡಿ, ಇಲ್ಲಿ ಮೇಸ್ತ್ರಿ ರಾಮಪ್ಪ ಅವ್ನು 7-8 ಮನೆ ಕಟ್ತಾ ಇದ್ದಾನೆ. ಅವ್ನಿಗೊಂದು ತೊಂದರೆ ಇತ್ತು, ಅವ್ನು ಬಂದಿಲ್ಲ. ಗೋಪಾಲ್ ರೆಡ್ಡಿ, ನಾನು ಬಿಸ್ನೆಸ್ ಮ್ಯಾನ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಬೆಂಗಳೂರಿಗೆ ಹೋಗಿದ್ದೆ. ಆದರೂ ಅದಕ್ಕೆ ಬೇರೆ ಕಾರಣಗಳು ಸೃಷ್ಟಿ ಅಗತ್ಯ ಇಲ್ಲ. ನಾನೇ ಇಚ್ಛೆಯಾಗಿ ನಾನು ಸುರೇಶ್ನ ಚೇರ್ಮನ್ ಮಾಡಿರೋಂಥವನು. ಆವತ್ತು ನಾನು ಆ ಥರ ದುರುದ್ದೇಶ ಇದ್ದಿದ್ರೆ ನಾನೇ ಚೇರ್ಮನ್ ಆಗಬೇಕಿತ್ತು. ನಾನು ತ್ಯಾಗ ಮಾಡಿದ್ದೀನಿ. ಸುರೇಶ್ಗೆ ಮಾತು ಕೊಟ್ಟಿದ್ವಿ. ಮಾತು ಪ್ರಕಾರ ನಡೆದಿರೋಂಥವನು. ಅದರಲ್ಲಿ ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ ಕಾಂಗ್ರೆಸ್ಸಲ್ಲಿ, DK ಹಳ್ಳಿಯಲ್ಲಿ. ಆ ಥರ ತರಳೆ ಮಾಡೋಕ್ಕೆ ನಾವು ಹೋಗೋದಿಲ್ಲ, ಇನ್ನು ಮುಂದೆನೂ ಹೋಗೋದಿಲ್ಲ. ಶಾಸಕರ ಆಜ್ಞೆಯಲ್ಲಿ ಒಂದೇ ಒಂದು ಮಾತು ನಾನು ತಪ್ಪೋದಿಲ್ಲ. ಶಾಸಕರು ಏನು ಮಾಡಿದ್ರೆ, ಏನು ಹೇಳಿದ್ರೆ ಅದನ್ನು ನಾನು ನಡ್ಕೊಳ್ಳೋಂಥ ಸಿಪಾಯಿ ಇದ್ದೀನಿ. ಕಾಂಗ್ರೆಸ್ಸಲ್ಲಿ ಕಟ್ಟಾಳಿ ಇದ್ದೀನಿ. ನಾನು ಆ ಥರ ತರಳೆ ಕೆಲಸಗಳು ಮಾಡೋದಿಲ್ಲ. ನಾನು ಕಾರಣಾಂತರಗಳಿಂದ ನನ್ನ ಬಿಸ್ನೆಸ್ ಮೀಟಿಂಗ್ ಇತ್ತು, ಅವ್ರು ನಾನು ಬರೋಕ್ಕಾಗಲಿಲ್ಲ. ಅವ್ರು ಶ್ರೀಮತಿ ಬರ್ಬೋದು ಅಂತ ಒಂದು ಪುಣ್ಯಾತ್ಮ ಆಗಿದ್ದ. ನಮ್ಮ ಶ್ರೀಮತಿ ನೀವು ನೋಡೇ ಇಲ್ಲ ಯಾರು. ನಾನು ಇದ್ರೆ ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ನಾವು ಒಬ್ಬೊಬ್ಬರು ಎಲ್ಲೂ ಕಳಿಸೋದಿಲ್ಲ, ಬರೋದಿಲ್ಲ. ಅವರು ಇವತ್ತು ಬಂದಿದ್ದಾರೆ. ಬಟ್ ಅವತ್ತು ಯಾರೋ ಪ್ರಶ್ನೆ ಮಾಡಿದ್ದಾರೆ, ಅವರು ಶ್ರೀಮತಿ ಆದರೂ ಬಂದಿರ್ಬೋದಲ್ಲ ಅಂತ. ಶ್ರೀಮತಿ ನಾನಿಲ್ಲ ಅಂದರೆ ಹೇಗೆ ಬರ್ತಾರೆ? ಬರೋದಿಲ್ಲ. ಇವತ್ತು ಎಲ್ಲ ಆಗಮಿಸಿದ್ದೀವಿ. ಎಲ್ಲ ಸಂತೋಷವಾಗಿ ನಮ್ಮ ಸದಸ್ಯರ ಹತ್ರ ಏನೇನು ಅನುದಾನಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಸದಸ್ಯರ ಬೇಡಿಕೆಗಳೆಲ್ಲ ನಮ್ಮ ಅಧ್ಯಕ್ಷರಾದ ಸುರೇಶ್ ಅವರು ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ಆದೇಶದಂತೆ ಎಲ್ಲ ನಮ್ಮ ಸದಸ್ಯರು ಬಂದು ಸಂಪೂರ್ಣ ಯಶಸ್ವಿ ಮಾಡಿ ಈ ಸಭೆಯನ್ನು ಮುಕ್ತಾಯಗೊಳಿಸಿದೆ. ಕರ್ಪಳ್ಳಿ ಗ್ರಾಮ ಪಂಚಾಯತಿ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ವಿಶೇಷವಾಗಿ ಗ್ರಾಮ ಭಾಗಗಳಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಕಾಳಜಿಗಳನ್ನು, ಕೆಲಸಗಳನ್ನು ಆಯೋಜನೆ ಮಾಡಲಿಕ್ಕೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಜೊತೆಗೆ DK ಗ್ರಾಮ ಪಂಚಾಯಿತಿಯಲ್ಲಿ ನಗರಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ.
ರೋಡ್ ಸೈಡಲ್ಲಿ ಎಲ್ಲೆಂದರಲ್ಲಿ ಜನ ಕಸ ಹಾಕುವಂಥದ್ದು ಹೆಚ್ಚಾಗಿದೆ. ನಮ್ಮಲ್ಲಿ ಈಗಾಗಲೇ ಒಂದು ಟ್ರ್ಯಾಕ್ಟರ್ ಮತ್ತು ಒಂದು ಟಾಟಾ ಎಸಿ ಗಾಡಿ ಪ್ರತಿ ದಿವಸ ಕಸ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಇಷ್ಟಾದರೂ ಸಹ ನಾವು ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಗರ ಪ್ರದೇಶ ಆಗಿರೋದ್ರಿಂದ ಜನ ಬೆಳಗಿನ ಜಾವ 6 ಗಂಟೆಯಿಂದ 8 ಗಂಟೆವರೆಗೂ ಅವ್ರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವ್ರ ಮನೆಯಂಥ ಕಸಗಳನ್ನು ತಗೊಂಡು ರೋಡ್ ಸೈಡಲ್ಲಿ ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ಟು ಹೋಗುವಂಥ ಅಭ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಂತೇಳಿ ಇದು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದೀವಿ. ಅದು ಎಲ್ಲೆಲ್ಲಿ ಈ ಥರ ಒಂದು ಬ್ಲಾಕ್ ಸ್ಪಾಟ್ಸ್ ಇದೆ, ಜನ ಎಲ್ಲೆಲ್ಲಿ ಕಸನ ರಾಶಿಯಾಗಿ ಹೋಗ್ತಿದ್ರೆ ಅಂಥ ಜಾಗಗಳಲ್ಲಿ ದೊಡ್ಡದಾಗಿ ಒಂದು ಫ್ಲೆಕ್ಸ್ಗಳನ್ನು ಹಾಕಿ ಜನಗಳಿಗೆ ಅವೇರ್ನೆಸ್ ಮಾಡಿ ಅಲ್ಲೊಂದು ಸಪ್ರೇಟ್ ಒಂದು ಡಸ್ಟ್ಬಿನ್ಸ್ನ ಇಡುವಂಥದ್ದು, ದೊಡ್ಡ ದೊಡ್ಡ ಸಿಂಟೆಕ್ಸ್ ಮಧ್ಯದ ಒಂದು ಡಸ್ಟ್ಬಿನ್ ಇಟ್ಟು ಅದನ್ನ ಕ್ಯಾರಿ ಮಾಡಲಿಕ್ಕೆ ಅನುಕೂಲ ಆಗೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಕಸ ಹಾಕುವಂಥದ್ದಕ್ಕೆ ಒಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್. ಈ ಹಿಂದೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿತ್ತು, ಕಸದ ರಾಶಿಗಳು ದೊಡ್ಡೂರು ಕರ್ಪಳ್ಳಿ ಪಂಚಾಯತಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತಿದ್ದಾವೆ ಅಂತೇಳಿ. ಸೊ ಅದಕ್ಕೆ ನಾವು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಕಂಡುಹಿಡಿಯಲೇಬೇಕು ಅಂತೇಳಿ ಈಗಾಗಲೇ 2 ವೆಹಿಕಲ್ ಇದೆ ಮತ್ತು ಇವತ್ತಿನ ಸಭೆಯಲ್ಲಿ ಇನ್ನೊಂದು ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ಇದರ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಎಲ್ಲ ವಾರ್ಡ್ಗಳಲ್ಲಿ ಫಾಗಿಂಗನ್ನು ಮಾಡಬೇಕು, ಬ್ಲೀಚಿಂಗ್ ಪೌಡರ್ ಸಿಬ್ಬಂದಿ ಮಾಡಬೇಕು, ಈಗಾಗಲೇ ಮಾಡ್ತಿದ್ದೀವಿ. 2ನೇ ಸರಿ ಸಹ ಇದನ್ನು ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಧಾರ ಆಗಿದೆ. ಅದಾದಮೇಲೆ ಈ ಹಿಂದಿನ ಸಭೆಯ ನಡವಳಿಕೆಗಳನ್ನು ನಾವು ಓದಿದ್ದೀವಿ, ಏನೆಲ್ಲ ಚರ್ಚೆ ಇದೆ ಅಂತ. ನಮ್ಮಲ್ಲಿರುವಂಥ ಎಲ್ಲ ಹಣಕಾಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಯೋಜನೆಗಳು ಬಂದಂಥ ಖರ್ಚು ವೆಚ್ಚಗಳನ್ನು ಸಹ ಸಭೆಯಲ್ಲಿ ಮಂಡಿಸಿ ನಾವು ಅನುಮೋದನೆ ತಗೊಂಡಿದ್ದೀವಿ. ಮತ್ತು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇರುವಂಥ ಚರ್ಚೆಗಳು ಏನು ಗ್ರಾಮಗಳಲ್ಲಿ ಆಗಬೇಕು ಅದನ್ನು ಮಾಡಿದ್ದೀವಿ. ಮತ್ತು ನಮ್ಮ KD ಅಧ್ಯಕ್ಷ ಅಂತ ಶ್ರೀ ಗೋಪಾಲ ವಿಶೇಷವಾಗಿ ದೊಡ್ಡೂರು ಕರ್ಪಳ್ಳಿ ಗ್ರಾಮ ಪಂಚಾಯತಿಗೆ ಸುಮಾರು 1.5 ಕೋಟಿ ರೂಪಾಯಿ ಅಮೌಂಟ್ಗಳನ್ನು ಅನುದಾನ ಮಾಡಿಕೊಂಡು ದೊಡ್ಡೂರು ಕರ್ಪಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು. ಮತ್ತು ಈ ನಗರಗಳಲ್ಲಿರುವಂಥ ಪಾರ್ಕ್ಗಳನ್ನು ಒಂದೊಂದು ಪಾರ್ಕನ್ನು 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಬೇಕಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಎಲ್ಲ ಸದಸ್ಯರು ಹಾಜರಾಗಿ 30 ಜನ ಸದಸ್ಯರಿಗೆ 28 ಜನ ಸದಸ್ಯರು ಹಾಜರಾಗಿ ಸಭೆಯನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷರ ಈ ಕಡೆ ನೋಡಿ.